ಸಂಪ್ರದಾಯಕ್ಕೆ ಯಾವುದೇ ರೀತಿಯ ಧಕ್ಕೆ ಈ ಕಂಬಳದಿಂದ ದಸರಾದಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ. ಆದರೆ ಇದು ಕರಾವಳಿಯ ಮಾತ್ರ ಕ್ರೀಡೆ ಅಲ್ಲ. ಕೆಳ ವರ್ಗದ ಜನ ಈ ಕಂಬಳವನ್ನು ಬಹಳಷ್ಟು ಪ್ರೀತಿ ಮಾಡ್ತಾರೆ. ಈ ಕಂಬಳದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಎಲ್ಲೂ ಕೂಡ ಶೋಷಣೆ ಆಗ್ತಾ ಇಲ್ಲ. ಹುಸೇನ್ ಬೋಲ್ಟ್ ರವರು ಯಾವ ರೀತಿ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಓಟದಲ್ಲಿ ಓಡ್ತಾರ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಓಡಿ ಕೋಣಗಳು ಮತ್ತು ಕೋಣ ಓಡಿಸುವವರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರೆ ಅದು ಕಂಬಳದಲ್ಲಿ. ಈ ಕ್ರೀಡೆ ದಸರಾದಲ್ಲಿ ನಡೆಸುವುದು ಯಾವುದಾದ್ರೂ ತಪ್ಪಿದೆಯಾ? ಪರಿಸರಕ್ಕೆ ಏನಾದರೂ ನಷ್ಟ ಇದೆಯಾ? ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ವ್ಯಕ್ತವಾಗಿರುವ ವಿರೋಧದ ಬಗೆಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ರಾಜ್ಯ ಕಂಬಳ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್ ಶೆಟ್ಟಿ ಅವರು, ದಸರಾ ರಾಜ್ಯದ ನಾಡಹಬ್ಬವಾಗಿದ್ದು ಅದರಲ್ಲಿ ಕಂಬಳ ನಡೆಸುವುದರಲ್ಲಿ ಯಾವುದೇ ತಪ್ಪಿಲ್ಲ. ಕಂಬಳಕ್ಕೆ ರಾಜ್ಯ ಸರ್ಕಾರ ಮಾನ್ಯತೆ ನೀಡಿದ್ದು ರಾಜ್ಯದ ಯಾವುದೇ ಭಾಗದಲ್ಲಿ ಕಂಬಳ ನಡೆಸಲು ಹೈಕೋರ್ಟ್ ಅನುಮತಿ ನೀಡಿದೆ ಎಂದು ಅವರು ಹೇಳಿದರು. ಕಂಬಳ ಕರಾವಳಿಗೆ ಮಾತ್ರ ಸೀಮಿತವಲ್ಲ, ಇದು ರಾಜ್ಯದ ರೈತರ ಹಾಗೂ ಎಲ್ಲಾ ವರ್ಗದವರ ಕ್ರೀಡೆಯಾಗಿದೆ. ಹಿಂದೂ, ಮುಸ್ಲಿಂ, ಕ್ರೈಸ್ತರು ಸೇರಿ ಎಲ್ಲರೂ ಕಂಬಳದಲ್ಲಿ ಭಾಗವಹಿಸುತ್ತಾರೆ. ಕೋಣಗಳನ್ನ ಮಗುವಿಗಿಂತಲೂ ಹೆಚ್ಚಾಗಿ ಪ್ರೀತಿಯಿಂದ ಸಾಕಲಾಗುತ್ತದೆ. ಕಂಬಳದಿಂದ ಸಂಪ್ರದಾಯಕ್ಕೆ ಧಕ್ಕೆಯಾಗುವುದಿಲ್ಲ, ಶೋಷಣೆಯೂ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ನಮ್ಮ ಕರ್ನಾಟಕ ರಾಜ್ಯದ ಘನತೆ ಗೌರವವನ್ನು ಹೆಚ್ಚಿಸುವಂತ ಒಂದು ಕ್ರೀಡೆ ಕಂಬಳ. ಈ ಕಂಬಳವನ್ನು ನಮ್ಮ ನಾಡಹಬ್ಬದಲ್ಲಿ ಆಚರಣೆ ಮಾಡಬೇಕು ಎಂಬುದು ನಮ್ಮ ಬಯಕೆ, ಸರ್ಕಾರದ ಬಯಕೆ. ಈ ಕ್ರೀಡೆ ಈಗಾಗಲೇ ರಾಜ್ಯ ಕ್ರೀಡೆಯಾಗಿ ರಾಜ್ಯ ಸರ್ಕಾರ ಮಾನ್ಯತೆ ನೀಡಿ ರಾಜ್ಯ ಕಂಬಳ ಅಸೋಸಿಯೇಷನ್ ಮಾಡಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಆದೇಶ ನೀಡಿ ಕರ್ನಾಟಕ ರಾಜ್ಯದ ಯಾವ ಮೂಲೆಯಲ್ಲಿ ಕೂಡ ಕಂಬಳವನ್ನು ನಡೆಸಬಹುದು ಎಂಬ ಬಗ್ಗೆ ತೀರ್ಮಾನವನ್ನು ಕೊಟ್ಟಿದೆ. ಈ ಹಿಂದೆ ಕೂಡ ನಮ್ಮ ದಕ್ಷಿಣ ಕನ್ನಡ, ಉಡುಪಿ, ಪಕ್ಕದ ಕೇರಳ ರಾಜ್ಯದ ಕಾಸರಗೋಡಿನಲ್ಲೂ ಕೂಡ ನಮ್ಮ ಕಂಬಳ ನಡೀತಾ ಇತ್ತು. ಈ ಕಂಬಳ ಯಾವುದೇ ಒಂದು ವ್ಯಕ್ತಿಗೆ, ಒಂದು ಪಕ್ಷಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾದಂಥ ಕ್ರೀಡೆ ಅಲ್ಲ. ಜಾತಿ ಮತ ಭೇದವನ್ನು ಮರೆತು, ಬಡವ ಬಲ್ಲಿದನೆಂಬ ಭೇದ ಇಲ್ಲದೆ ಹಿಂದೂ, ಮುಸ್ಲಿಂ, ಕ್ರೈಸ್ತರ ಎಲ್ಲರೂ ಕೂಡ ಕಂಬಳದ ಕೋಣಗಳನ್ನು ಸಾಕಿ ಸಲಹಿ ಈ ಕೋಣಗಳನ್ನು ಓಡಿಸುವಂಥದ್ದು ಈ ಕಂಬಳ. ಇದನ್ನು ರಾಜ್ಯದ ಜನತೆ ನೋಡಬೇಕು. ಸಹಬಾಳ್ವೆ, ಸಾಮರಸ್ಯಕ್ಕೆ ಇದೊಂದು ಒತ್ತು ನೀಡುವ ಕ್ರೀಡೆಯಾಗಿ ಪರಿವರ್ತನೆ ಆಗಬೇಕೆಂಬುದು ನಮ್ಮ ಭಾವನೆ. ಸಂಪ್ರದಾಯಕ್ಕೂ ಸಂಸ್ಕೃತಿಗೂ, ಮೈಸೂರಿನ ಸಂಸ್ಕೃತಿಗೂ ನಮ್ಮ ಕರಾವಳಿ ಸಂಸ್ಕೃತಿಗೂ ಯಾವುದೇ ರೀತಿಯ ವ್ಯತ್ಯಾಸ ಇಲ್ಲ. ನಾವು ಪಕ್ಕಪಕ್ಕದ ಜಿಲ್ಲೆಯವರೇ. ನಾವು ಮೈಸೂರಿನ ಅರಸರ ಕಾಲದಿಂದ ಈ ಕಂಬಳ ಪ್ರಾರಂಭ ಆಗಿತ್ತು. ನಾಲ್ಮಡಿ ಕೃಷ್ಣರಾಜ ಒಡೆಯರು ಈ ಕಂಬಳಕ್ಕೆ ಬಹಳಷ್ಟು ಸಹಕಾರ ನೀಡಿದ್ರು. ಈ ಬಾರ್ಕೂರು ಸಂಸ್ಥಾನದಲ್ಲೂ ಕೂಡ ಕಂಬಳ ಪ್ರಾರಂಭ ಆಗಿತ್ತು. ಎಲ್ಲೆಲ್ಲಿ ಅರಮನೆಗಳಿತ್ತು, ಎಲ್ಲೆಲ್ಲಿ ಬೀಡುಗಳಿತ್ತು, ಅಲ್ಲಿ ಕಂಬಳ ಆ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಒಂಟಿಕೆರೆಯಲ್ಲಿ ಕಂಬಳ ನಡೀತಾ ಇತ್ತು. ಇದೀಗ ಕಂಬಳ ಆಧುನಿಕ ಸ್ಪರ್ಶ ಆಗಿದೆ. ಯುವಕರು, ಕೃಷಿಕರು ಮತ್ತು ಅನೇಕ ಉದ್ಯಮಿಗಳು, ಬೇರೆ ಬೇರೆ ಸಂಘ ಸಂಸ್ಥೆಯವರು ಬೇರೆ ಬೇರೆ ಕಡೆಯಲ್ಲಿ ಕಂಬಳವನ್ನು ಆಯೋಜನೆಯನ್ನು ಫೆಡ್ಲೈಟ್ ಮೂಲಕ ನಡೆಸ್ತಾ ಇದೆ. ಆದ್ರಿಂದ ಸಂಪ್ರದಾಯಕ್ಕೆ ಯಾವುದೇ ರೀತಿಯ ಧಕ್ಕೆ ಈ ಕಂಬಳದಿಂದ ದಸರಾದಲ್ಲಿ ಮಾಡೋದ್ರಿಂದ ಯಾವುದೇ ರೀತಿಯ ಧಕ್ಕೆ ಆಗುವುದಿಲ್ಲ. ಮತ್ತು ನಾವು TV ಮಾಧ್ಯಮದಿಂದ ನೋಡಿದೆವು, ಕಂಬಳದಿಂದ ಕೆಳವರ್ಗದ ಸಮಾಜದವರಿಗೆ ಶೋಷಣೆ ಆಗ್ತದೆ ಅಂತ ಬಹಳ ತಪ್ಪು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಕಂಬಳ ಕೆಳವರ್ಗದವರ ಕ್ರೀಡೆ, ಇದು ರೈತರ ಕ್ರೀಡೆ. ಇದು ಕೆಳ ವರ್ಗದ ಜನ ಈ ಕಂಬಳವನ್ನು ಬಹಳಷ್ಟು ಪ್ರೀತಿ ಮಾಡ್ತಾರೆ. ಈ ಕಂಬಳದಲ್ಲಿ ಅವರು ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ. ಎಲ್ಲೂ ಕೂಡ ಶೋಷಣೆ ಆಗ್ತಾ ಇಲ್ಲ, ಶೋಷಣೆಗೆ ಅವಕಾಶ ಕೂಡ ಇಲ್ಲ. ಅಧಿಕಾರಿಗಳಿದ್ದಾರೆ, ಸರ್ಕಾರದ ಕ್ರೀಡೆ ಇದು. ಕಂಬಳದ ಕೋಣಗಳು ಈ ಸಂತತಿ, ಈ ಕಂಬಳಗಳ ಮೂಲಕ ಮಾತ್ರ ಈ ಕೋಣಗಳನ್ನು ನೋಡಲಿಕ್ಕೆ ಆಗ್ತದೆ ಹೊರತು ಮುಂದಿನ ಪೀಳಿಗೆಗೆ ಈ ಕೋಣಗಳನ್ನು ನೋಡಲಿಕ್ಕೆ ಅವಕಾಶ ಇರುವುದಿಲ್ಲ. ಕಂಬಳದ ಕೋಣಗಳನ್ನು ಮಗುವಿಂದ ಜಾಸ್ತಿ ಅತ್ಯಂತ ಪ್ರೀತಿಯಿಂದ ನಾವೆಲ್ಲ ಸಾಕ್ತೇವೆ. ಅದಕ್ಕೆ ಎಲ್ಲ ರೀತಿ ನಮ್ಮ ಸ್ವಂತ ಮಗುವಿಗೆ ಏನು ಬೇಕಾ ಅದಕ್ಕಿಂತ 3 ಪಟ್ಟು ಕಂಬಳದ ಕೋಣಗಳಿಗೆ ಬೇಕಾಗುವಂಥ ವ್ಯವಸ್ಥೆಯನ್ನು, ಉಪಚಾರಗಳನ್ನು ನಾವು ಮಾಡ್ತೇವೆ. ವರ್ಷಕ್ಕೆ ಖಾಲಿ ಒಂದು 90 ದಿನ ಮಾತ್ರ ಕೋಣಗಳನ್ನು ಓಡಿಸುವಂಥ ಅವಕಾಶ. 365 ದಿನಗಳಲ್ಲಿ 290 ದಿನ ಕೋಣಗಳನ್ನು ಸಾಕುವುದೇ ನಾವು. ಆದ್ರಿಂದ ಎಲ್ಲೂ ಕೂಡ ಶೋಷಣೆ ಆಗ್ತಾ ಇಲ್ಲ, ಪ್ರೀತಿಯಿಂದ ಸಾಕಿ ಕೋಣಗಳನ್ನು ಓಡಿಸ್ತೇವೆ. ತಮ್ಗೆಲ್ಲ ಗೊತ್ತಿದೆ, ಕಂಬಳ ಅಂತಾರಾಷ್ಟ್ರೀಯವಾದಂಥ ಒಂದು ದೊಡ್ಡದಾದಂಥ ಒಂದು ಸಾಧನೆಯನ್ನು ಮಾಡಿದೆ. ಹುಸೇನ್ ಬೋಲ್ಟ್ ರವರು ಯಾವ ರೀತಿ ಅಂತಾರಾಷ್ಟ್ರೀಯ ಕ್ರೀಡೆಯಲ್ಲಿ ಓಟದಲ್ಲಿ ಓಡ್ತಾರ, ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ ಓಡಿ ಕೋಣಗಳು ಮತ್ತು ಕೋಣ ಓಡಿಸುವವರು ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿದ್ರೆ ಅದು ಕಂಬಳದಲ್ಲಿ. ಈ ಕ್ರೀಡೆ ದಸರಾದಲ್ಲಿ ನಡೆಸುವುದು ಯಾವುದಾದ್ರೂ ತಪ್ಪಿದೆಯಾ? ಪರಿಸರಕ್ಕೆ ಏನಾದರೂ ನಷ್ಟ ಇದೆಯಾ?
ಅಲ್ಲ, ಇದು ಕಂಬಳಕ್ಕೆ ಏನಾದರೂ ವಿಪರೀತವಾದಂಥ ನೀರಿನ ವ್ಯವಸ್ಥೆಯನ್ನು ಬೇಡ, ಕಂಬಳಕ್ಕೆ ವಿಪರೀತ ವೆಚ್ಚ ಕೂಡ ಬೇಡ. ಕಂಬಳ ಅದ್ದೂರಿಯಾಗಿ ಕಂಬಳವನ್ನು ನಡೆಸುವಂಥದ್ದೇನಿಲ್ಲ, 2 ಕರೆಗಳನ್ನು ಮಾಡಿ ಕಂಬಳ ನಡೆಸುವಂಥದ್ದು. ಸರ್ಕಾರಕ್ಕೆ ವೆಚ್ಚ ಆದರೆ, ಅಲ್ಲಿ ಜನರಿಗೆ ಏನಾದರೂ ಅದು ವೆಚ್ಚ ಅಂತ ಕಂಡ್ರೆ, ಕಂಬಳಕ್ಕೆ ಅನೇಕ ದಾನಿಗಳು ಕಂಬಳವನ್ನು ನಾವು ಮಾಡಿಸ್ತೇವೆ, ನಮಗೆ ಅವಕಾಶ ಕೊಡಿ ಅಂತ ಕೇಳುವವರು ಅನೇಕ ಮಂದಿ ಇದ್ದಾರೆ. ಕಂಬಳದಿಂದ ಯಾವುದೇ ವ್ಯವಹಾರ ಇಲ್ಲ, ಕಂಬಳದ ಕೋಣದ ಯಜಮಾನರಿಗೆ, ಕಂಬಳದವರಿಗೆ ಯಾವುದೇ ಒಂದು ಆದಾಯ ಕಂಬಳದಿಂದ ನಡೆಯುವುದಿಲ್ಲ. ಖಾಲಿ ಕ್ರೀಡಾ ಮನೋಭಾವದಿಂದ ಕಂಬಳವನ್ನು ನಾವು ನಡೆಸ್ತೇವೆ. ಅದಕ್ಕೆ ಅವಕಾಶ ಮಾಡಿ ಸರ್ಕಾರ ಕೊಟ್ಟಿದೆ. ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ನಾವು ಕಂಬಳ ಸಮಿತಿಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಮೈಸೂರು ದಸರಾದಲ್ಲಿ ಕಂಬಳವನ್ನ ಸ್ವಾಗತಿಸಬೇಕು. ಕರಾವಳಿಯ ಈ ವೀರ ಸಾಹಸ ಕ್ರೀಡೆಯನ್ನ ರಾಜ್ಯದ ಜನರು ಕಣ್ತುಂಬಿಕೊಳ್ಳಲಿ ಎಂದು ದೇವಿ ಪ್ರಸಾದ್ ಶೆಟ್ಟಿ ಹೇಳಿದರು. ವಿರೋಧಿಸುವವರು ಕಂಬಳದ ಬಗ್ಗೆ ಸಂಪೂರ್ಣವಾಗಿ ಆಳವಾಗಿ ತಿಳ್ಕೊಂಡಿಲ್ಲ ಅಂತ ಬಯಸ್ತೇನೆ. ನಮ್ಮ ಯದುವೀರವರು, ಅಲ್ಲಿಯ ಸಂಸದರು, ನಿನ್ನೆ ಹೈಪರ್ ಕಮಿಟಿ ಸಭೆಯಲ್ಲಿ ಅವರು ಕೂಡ ಇದ್ದರು. ಅವರು ಹೇಳಿದ ವಿಚಾರ ಏನು ಅಂತ ಹೇಳಿದರೆ, ಅದು ಕರಾವಳಿಯ ಕ್ರೀಡೆ, ಅಲ್ಲಿ ಕರಾವಳಿಯ ಸಂಪ್ರದಾಯ ಸಂಸ್ಕೃತಿಯನ್ನು ಬಿಂಬಿಸಲಿ, ಅಲ್ಲೇ ಮಾಡಲಿ ಅಂತ ಹೇಳಿದ್ದಾರೆ ಅವರು. ಆದರೆ ಇದು ಕರಾವಳಿಯ ಮಾತ್ರ ಕ್ರೀಡೆ ಅಲ್ಲ, ಪಕ್ಕದ ಕಾಸರಗೋಡಿನಲ್ಲೂ ಈ ಕಂಬಳ ನಡೀತಾ ಇತ್ತು. ಈ ನಮ್ಮ ಬೆಂಗಳೂರಿನ ಅರಮನೆಯಲ್ಲಿ ತಾಯಿ ಅರಮನೆಯ ಅವರೇ ಆ ಕಂಬಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅರಸು ಮನೆತನದಿಂದ. ಅವತ್ತು ಕೂಡ ಇದೇ ವಿವಾದ ಇತ್ತು. ಅವರು ಪ್ರಶ್ನಾ ಚಿಂತನ ಮಾಡಿದಂಥ ಸಂದರ್ಭದಲ್ಲಿ ಕಂಬಳ ರಾಜಮನೆತನದಿಂದ ಆಗ್ತಾ ಇತ್ತು, ಅದಕ್ಕೆ ಅವಕಾಶ ಕೊಡಬೇಕು ಅಂತ ಬಂದಿತ್ತು. ಅಂದರೆ ಆ ಅರಸು ಮನೆತನ ಕಂಬಳಕ್ಕೆ ಭಾಳ ರೀತಿಯ ಸಹಕಾರ ಮಾಡಿಕೊಂಡು ಬಂದಿದೆ. ಅದು ಒಂದು ಭಾಗ. ಇನ್ನೊಂದು, ಕೆಲವರು ಆ ಕಂಬಳದ ಬಗ್ಗೆ ಬೇರೆ ಬೇರೆ ರೀತಿಯ ವಿರೋಧವನ್ನು ಹೇಳ್ತಾ ಇದ್ದಾರೆ. ಆದರೆ ಯಾವುದೇ ಪರಿಸರಕ್ಕಾಗಲಿ, ಕಂಬಳ ವಿರೋಧ ಮಾಡುವವರಿಗಾಗಲಿ ಅವರಿಗೆ ನಾನು ಮನವಿ ಮಾಡಿಕೊಳ್ಳುವುದು, ನಮ್ಮ ಕಂಬಳವನ್ನು ನೀವು ಸ್ವಾಗತ ಮಾಡಿ. ನಾವು ನಿಮ್ಮ ಇಲ್ಲಿ ಮಂಗಳೂರು ದಸರಾ ಆಗುವಾಗ ಕುಸ್ತಿ, ಅದು ನಮ್ಮ ರಾಯಚೂರು, ಚಿತ್ರದುರ್ಗ, ಮಂಡ್ಯ, ಮೈಸೂರಲ್ಲಿ ನಡೆಯುವ ಕುಸ್ತಿಯನ್ನು ಮಂಗಳೂರಲ್ಲಿ ತಂದು ಮಾಡ್ತಾ ಇದ್ದೇವೆ. ಬೇರೆ ಬೇರೆ ಕರಗ ನೃತ್ಯ, ಶಿವಮೊಗ್ಗದ ಕಲೆಗಳನ್ನು ನಾವು ಮಾಡ್ತೇವೆ. ಈ ನಮ್ಮ ಒಂದು ಕ್ರೀಡೆಗೆ ಅವಕಾಶ ಮಾಡಿಕೊಡಿ, ಇದರಲ್ಲಿ ಯಾವುದೇ ತಪ್ಪಿಲ್ಲ. ಮತ್ತು ಇದು ಕಂಬಳ ವಿವಾದದ ಕೇಂದ್ರ ಬಿಂದು ಆಗಬಾರ್ದು. ಇದು ರಾಜ್ಯದ ಒಂದು ಸಾಹಸ ಕ್ರೀಡೆಯಾಗಿ ಪರಿವರ್ತನೆ ಆಗಬೇಕು, ವೀರ ಕ್ರೀಡೆ ಆಗಬೇಕು ಎಂಬುದೇ ನಮ್ಮ ಬಯಕೆ.